ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷೆ ರಘುರಾಮ್. ಸ್ನೇಹಿತರೆ, ಪಾಕಿಸ್ತಾನದ ಹಣೆಬರನೆ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಪಾಕಿಸ್ತಾನ ಎಷ್ಟು ಭಾರತಕ್ಕೆ ಸಮಸ್ಯೆನ ಉಂಟು ಮಾಡಬೇಕು, ಭಾರತಕ್ಕೆ ನೋವನ್ನು ಉಂಟು ಮಾಡಬೇಕು, ಭಾರತದ ಜನರು ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇರುತ್ತೋ ಅಷ್ಟು ಪಾಕಿಸ್ತಾನಕ್ಕೆ ಅದೇ ದೇಶದ ಜನರು ನೋವನ್ನು ಕೊಡ್ತಾ ಇದ್ದಾರೆ, ಅಲ್ಲಿಯೇ ನೆಮ್ಮದಿ ಇಲ್ಲದಂತೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈಗ ಏನಾಯಿತು ಅಂತ ಹೇಳಿ ನೀವು ಕೇಳಬಹುದು. ಸ್ನೇಹಿತರೆ, ನಿಮಗೆ ಈ ಹಿಂದೆ ಗೊತ್ತಿರಬಹುದು, ಬಲೂಚಿಸ್ತಾನ್ ಅಲ್ಲಿನ ಬಲೂಚಿಗಳು ನಾವು ಸ್ವತಂತ್ರರು, ಇನ್ನು ಮುಂದೆ ನಮಗೂ ಹಾಗೆ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇನ್ನು ಮುಂದೆ ನಮ್ಮನ್ನು ನೀವು ಪಾಕಿಸ್ತಾನದ ಭಾಗ ಅಂತ ಹೇಳಿ ಕರಿಬಾರ್ದು ಅಂತ ಹೇಳಿದರು. ಇದೀಗ ಸಿಂಧ್ ಪ್ರಾಂತ್ಯದ ಜನರು ಕೂಡ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಅವರು ಕೂಡ ಯಾವಾಗ ಬೇಕಾದರೂ ನಾವು ಸ್ವತಂತ್ರರು ಅಂತ ಹೇಳಿ ಘೋಷಿಸಿಕೊಳ್ಳುವ ಸಾಧ್ಯತೆ ಇದೆ. ಯಾಕೆ ಆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಹೇಳ್ತೀವಿ. ಜೊತೆಗೆ ಸಿಂಧ್ ಇದೀಗ ಹತ್ತಿ ಉರಿತಾ ಇದೆ. ಅಲ್ಲಿಯ ಜನರು ರೊಚ್ಚಿಗೆದ್ದು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕೆ, ಏನಾಯಿತು ಸಿಂಧ್ ಪ್ರಾಂತ್ಯದಲ್ಲಿ ಅಥವಾ ಪಾಕಿಸ್ತಾನದ ಸಿಂಧ್ನಲ್ಲಿ, ಇದೆಲ್ಲವನ್ನ ಕೂಡ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಹಾಗೆ ಪಾಕಿಸ್ತಾನ ಮತ್ತೆ ಛಿದ್ರ ಆಗುವಂತಹ ಸಾಧ್ಯತೆಗಳು ಇದೆಯಾ? ಬಲೂಚಿಸ್ತಾನದ ನಂತರ ಸಿಂಧ್ ಆಜಾದಿ ಆಗುತ್ತಾ? ಏನಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಸಿಂಧ್ ಇದೀಗ ಆಗಲೇ ಹೇಳಿದಂತೆ ಹೊತ್ತಿ ಉರಿತಾ ಇದೆ. ಅಕ್ಷರಶಃ ಫೈರ್ ಅಲ್ಲಿ ತಾಂಡವ, ಅಂದರೆ ಬೆಂಕಿಯಲ್ಲಿ ತಾಂಡವ ನೃತ್ಯ ಆಡ್ತಾ ಇದೆ. ಅಲ್ಲಿನ ಜನರು ಅಲ್ಲಿನ ಮಿನಿಸ್ಟರ್ನ ಮನೆಯನ್ನೇ ಸುಟ್ಟು ಹಾಕಿದ್ದಾರೆ. ಯಾಕೆ ಅಂತ ಅಂದರೆ, ಸಿಂಧ್ ಜನರು ನೀರಿನ ವಿಷಯದ ಕುರಿತು ಅಥವಾ ನೀರಿಗಾಗಿ ತುಂಬ ಕೋಪವನ್ನು ಹೊಂದಿದ್ದಾರೆ. ಹಾಗೆ ನೀರಿನ ವಿಷಯದಲ್ಲಿ ಇದೀಗ ಅವರು ಕೆರಳಿ ಕೆಂಡವಾಗಿದ್ದಾರೆ ಅಂತ ಹೇಳಬಹುದು. ಸ್ನೇಹಿತರೆ, ನಾವು ಭಾರತೀಯರು ಇದೀಗ ಸಿಂಧ್ ಹಾಗೆ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿಗಾಗಿ ಯಾಕೆ ಇಷ್ಟೊಂದು ಆತಂಕ ಉಂಟಾಗಿದೆ ಅಥವಾ ಯಾಕೆ ಅವರಿಗೆ ನೀರಿನ ವಿಷಯದಲ್ಲಿ ತುಂಬ ಟೆನ್ಷನ್ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು. ಅಂದರೆ ನಾವು ಪಾಕಿಸ್ತಾನದ ವೀಕ್ನೆಸ್ ಎಲ್ಲಿದೆ, ಪಾಕಿಸ್ತಾನ ಯಾವ ವೀಕ್ನೆಸ್ ಅನ್ನು ಇಟ್ಕೊಂಡು ಭಾರತ ಆಟ ಆಡಬಹುದು ಅದನ್ನು ನಾವು ನೋಡಬೇಕು. ಸ್ನೇಹಿತರೆ, ನೀವೊಂದು ಆರ್ಟಿಕಲ್ ನೋಡಬಹುದು. ಪಾಕಿಸ್ತಾನ್ ಮಿನಿಸ್ಟರ್ಸ್ ಹೌಸ್ ಸೆಟ್ ಆನ್ ಫೈರ್ ಆಫ್ಟರ್ ವೈಲೆನ್ಸ್ ಓವರ್ ವಾಟರ್ ಡಿಸ್ಪ್ಯೂಟ್ ಇನ್ ಸಿಂಧ್, ಪ್ರೊಟೆಸ್ಟರ್ಸ್ ಫೈರ್ AK-47 ಆನ್ ಸ್ಟ್ರೀಟ್ ಅಂತ ಹೇಳಿ. ನಾವು ಭಾರತೀಯರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಈ ಹಿಂದೆ ಏನಾಯಿತು ಅಂತಂದರೆ, ಪಹಲ್ಗಾಮ್ ಮೇಲೆ ದಾಳಿ ಆಯ್ತಲ್ವಾ, ಭಯೋತ್ಪಾದಕರು ದಾಳಿಯನ್ನು ಮಾಡಿದ್ರಲ್ವಾ, ಆಗ ಭಾರತ ಪಾಕಿಸ್ತಾನವನ್ನು ಕಟ್ಟಿ ಹಾಕಲಿಕ್ಕೆ ರಾಜತಾಂತ್ರಿಕ ಮಾರ್ಗವನ್ನು ಬಳಸ್ತು. ರಾಜತಾಂತ್ರಿಕ ಮಾರ್ಗದಲ್ಲಿ ನಾವು ಮೊದಲಿಗೆ ಬಳಸಿದ ಅಸ್ತ್ರ ಯಾವುದು ಅಂತ ಅಂದರೆ ನೀರಿನ ಅಸ್ತ್ರ ಅಥವಾ ವಾಟರ್ ವಾರ್ ಅನ್ನು ನಾವು ಮಾಡಿದ್ವಿ. ಅಂದರೆ ವಾಟರ್ ಟ್ರೀಟಿಯನ್ನು ನಾವು ಕ್ಲೋಸ್ ಮಾಡಿದ್ವಿ. ಏನು ಪಾಕಿಸ್ತಾನಕ್ಕೆ ನೀರು ಹರಿದು ಹೋಗ್ತಾ ಇತ್ತಲ್ವಾ, ಅದನ್ನು ನಾವು ಕೊಡಲ್ಲ ಅಂತ ಹೇಳಿ, ಅಂದರೆ ನಾವು ಇಂಡಸ್ ವಾಟರ್ ಟ್ರೀಟಿಯನ್ನು ಕ್ಲೋಸ್ ಮಾಡಿದ್ವಿ. ಆಗ ತುಂಬ ಜನರಿಗೆ ಇದರ ತೀವ್ರತೆ ಎಷ್ಟಿರಬಹುದು ಅನ್ನುವಂಥದ್ದು ಗೊತ್ತಿರಲಿಲ್ಲ. ತುಂಬ ಜನರು ಏನು ಅನ್ಕೊಂಡ್ರು ಅಂತಂದರೆ, ಇದೆಲ್ಲ ಏನಿದು, ನೀರನ್ನು ತಪ್ಪಿಸಿದ ತಕ್ಷಣ ಅಥವಾ ನೀರನ್ನು ಕೊಡಲ್ಲ ಅಂದ ತಕ್ಷಣ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಲ್ಲ ಅಂತ ಹೇಳಿ ನೀವು ತುಂಬ ಜನರು ಹೇಳಲಿಕ್ಕೆ ಪ್ರಾರಂಭಿಸಿದ್ರು. ಆದರೆ ಇದೀಗ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ, ಒಂದು ದೇಶಕ್ಕೆ ಅಥವಾ ಒಂದು ಪ್ರಾಂತ್ಯಕ್ಕೆ ನೀರು ಸಿಗಲ್ಲ ಅಂತಂದರೆ ಅಲ್ಲಿನ ಕೃಷಿಕರು ಅಥವಾ ಅಲ್ಲಿ ಕೃಷಿಯನ್ನು ನಂಬಿಕೊಂಡು ಬದುಕುವವರ ಕತೆ ಏನಾಗಬೇಕು? ಕುಡಿಯೋಕ್ಕೆ ನೀರು ಸಿಗಲ್ಲ, ಬದುಕಲಿಕ್ಕೆ ಜೀವ ಜಲ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಹಾಗಾಗಿ ನೀರು ಇಲ್ಲ ಅಂತ ಅಂದರೆ ಅಲ್ಲಿನ ಜನರು ಏನು ಮಾಡ್ತಾರೆ? ಬೀದಿಗೆ ಇಳಿದು ಹೋರಾಟವನ್ನು ಮಾಡೋದು ಖಂಡಿತ. ಇದೀಗ ಸಿಂಧ್ನಲ್ಲಿ ಆಗ್ತಾ ಇರುವಂಥದ್ದು ಕೂಡ ಅದೇ. ಹಾಗಾಗಿ ಸಿಂಧ್ನಲ್ಲಿ ನೀರಿಗೀಗ ಹಾಹಾಕಾರ ಜಾಸ್ತಿ ಆಗ್ತಾ ಇದೆ. ಏನು, ಪಾಕಿಸ್ತಾನ ಸರ್ಕಾರ ಪಂಜಾಬ್ ಪ್ರೊವಿನ್ಸ್ನಲ್ಲಿ ಒಂದು ಕೆನಾಲನ್ನು ಅಥವಾ ಕಾಲುವೆಯನ್ನು ಮಾಡಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದೆ, ಅಥವಾ ಆ ಒಂದು ಪ್ರಾಜೆಕ್ಟನ್ನು ಅದು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಇದೇನಾದರೂ ಆಯಿತು ಅಂದರೆ, ಈ ಕಾಲುವೆ ಆಯಿತು ಅಂತ ಅಂದರೆ ಸಿಂಧ್ ಜನರನ್ನು ಇನ್ನಷ್ಟು ಕೆರಳಿಸುತ್ತೆ, ಸಿಂಧ್ ಜನರನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಪಾಕಿಸ್ತಾನದ ಮ್ಯಾಪನ್ನು ನೋಡಬಹುದು, ಭಾರತದ ಮ್ಯಾಪನ್ನು ನೋಡಬಹುದು. ಪಾಕಿಸ್ತಾನದ ಮ್ಯಾಪನ್ನು ನೋಡಿದಾಗ ನದಿಗಳು ಭಾರತದಲ್ಲಿ ಹುಟ್ಟಿ ಪಾಕಿಸ್ತಾನದ ಕಡೆಗೆ ಅಥವಾ ಹರಿದು ಹೋಗುವಂತಹ ನದಿಗಳನ್ನು ನೋಡಬಹುದು ನೀವು. ಇದರಲ್ಲಿ ಅತ್ಯಂತ ಪ್ರಮುಖವಾದ ನದಿ ಅಂತಂದರೆ ಇಂಡಸ್ ನದಿ. ಇದು ಟಿಬೇಟ್ನಲ್ಲಿ ಹುಟ್ಟಿ ಲಡಾಖ್ ಮೂಲಕ ಹರಿದು POKಯನ್ನು ತಲುಪಿ ನಂತರದಲ್ಲಿ ಪಾಕಿಸ್ತಾನದಲ್ಲಿ ಹರಿದು ಹೋಗುತ್ತೆ. ಅಂದರೆ ಪಾಕಿಸ್ತಾನಕ್ಕೆ ನೀರನ್ನು ಕೊಡುತ್ತೆ, ಪಾಕಿಸ್ತಾನದ ಒಂದು ಜೀವಜಲ ಅಂತಲೇ ಹೇಳಬಹುದು. ಆದರೆ ಇದೀಗ ಪಾಕಿಸ್ತಾನದ ಪ್ಲಾನ್ ಏನು ಅಂತ ಅಂದರೆ, ಸಿಂಧ್ ಪ್ರಾಂತ್ಯದ ಜನರಿಗೆ ಅತ್ಯಂತ ಹೆಚ್ಚಾಗಿ ನೀರು ಬರುವಂಥದ್ದು ಈ ಇಂಡಸ್ ನದಿಯಿಂದ. ಹಾಗೆ ಈ ಇಂಡಸ್ ನದಿ ಪಂಜಾಬ್ ಪ್ರಾಂತ್ಯದ ಮೂಲಕ, ಅಂದರೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮೂಲಕವೂ ಹರಿದು ಬರುತ್ತೆ.
ಇಲ್ಲಿ ಹರಿಯುವಂತಹ ನೀರಿಗೆ ಅನೇಕ ಕಾಲುವೆಗಳನ್ನು, ಕೆನಾಲ್ಗಳನ್ನು ಮಾಡೋಣ. ಆ ಮೂಲಕ ನೀರನ್ನು ನಮ್ಮಲ್ಲಿಯೇ ಅತ್ಯಂತ ಹೆಚ್ಚು ಸ್ಟಾಕ್ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡೋಣ ಅಥವಾ ಯೋಚನೆಯನ್ನು ಮಾಡೋಣ ಅನ್ನುವಂತಹ ಒಂದು ಪ್ಲಾನ್ ಇದೀಗ ಪಾಕಿಸ್ತಾನದ್ದು. ಈ ಪಂಜಾಬ್ನಲ್ಲಿ ಯಾಕೆ ನೀರನ್ನು ಜಾಸ್ತಿಯಾಗಿ ಅಂದರೆ ಅಲ್ಲಿ ಸ್ಟೋರ್ ಮಾಡೋಕ್ಕೆ ಪಾಕಿಸ್ತಾನ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತ ಅಂದರೆ, ಪಾಕಿಸ್ತಾನದಲ್ಲಿ ಒಂದು ಮರಳು ಭೂಮಿ ಬರುತ್ತೆ ಅಥವಾ ಮರಳುಗಾಡು ಬರುತ್ತೆ. ಇಲ್ಲಿ ನೀರನ್ನು ಸರಬರಾಜು ಮಾಡಬೇಕು. ಸರಬರಾಜನ್ನು ಮಾಡೋದ್ರ ಮೂಲಕ ಮರಳುಗಾಡನ್ನು ಕಮ್ಮಿ ಮಾಡಿ ಅಲ್ಲಿ ಕೂಡ ಏನಾದರೂ ಬೆಳೆಯನ್ನು ಬೆಳೆಯೋದು ಅಥವಾ ಏನಾದರೂ ಕೃಷಿಯನ್ನು ಮಾಡುವಂತಹ ಕನಸನ್ನು ಕಾಣ್ತಾ ಇದೆ ಪಾಕಿಸ್ತಾನ. ಆದರೆ ಸಿಂಧ್ ಪ್ರಾಂತ್ಯದ ಜನರಿಗೆ ಇರುವಂತಹ ಭಯ ಏನು ಅಂತ ಅಂದರೆ, ಈಗಾಗಲೇ ಭಾರತ ಏನು ಹೇಳಿದೆ ಅಂತಂದರೆ, ಇಂಡಸ್ ವಾಟರ್ ಟ್ರೀಟಿ ಇದೆಯಲ್ವಾ, ಇದನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ. ನಿಮಗೆ ಈ ಹಿಂದೆ ಎಷ್ಟು ನೀರು ಬರ್ತಾ ಇತ್ತಲ್ವಾ, ಆ ರೀತಿಯಾದ ನೀರು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ, ಕಡಾಖಂಡಿತವಾಗಿ ಭಾರತ ಹೇಳಿದೆ. ಇದ್ರ ಜೊತೆಗೆ ಪಂಜಾಬ್ನ ಜನರು ಅನೇಕ ಕೆನಾಲ್ಗಳನ್ನು ಮಾಡಿ ಅವರು ನೀರನ್ನು ಹೆಚ್ಚಾಗಿ ಬಳಸೋದು ಸಿಂಧ್ ಪ್ರಾಂತ್ಯದ ಜನರಿಗೆ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಹೀಗಾಯಿತು ಅಂತ ಅಂದರೆ ಸಿಂಧ್ ಪ್ರಾಂತ್ಯದ ಜನರು ನೀರಿಲ್ಲದೆ ಒಂದು ರೀತಿಯಲ್ಲಿ ಬಾಯಾರಿಕೆಯಲ್ಲಿ ಸತ್ತೋಗುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಇದೀಗ ಸಿಂಧ್ ಪ್ರಾಂತ್ಯದ ಜನರಿಗೆ ತುಂಬ ಕೋಪವನ್ನು ತರಿಸಿರುವಂಥದ್ದು. ಇನ್ನು ಪಾಕಿಸ್ತಾನದ ಸರ್ಕಾರ ಇದೆಯಲ್ವಾ, ಇದು ತುಂಬ ಸಪೋರ್ಟ್ ಮಾಡುವಂಥದ್ದು ಪಂಜಾಬ್ ಪ್ರಾಂತ್ಯಕ್ಕೆ. ಪಂಜಾಬ್ ಪ್ರಾಂತ್ಯದ ಮೇಲೆಯೇ ಇದು ತುಂಬ ಕಾನ್ಸಂಟ್ರೇಟನ್ನು ಮಾಡಿದೆ. ಹಾಗೆ ಇದು ಉಳಿದಂತಹ ಪ್ರಾಂತ್ಯಗಳಾಗಿರ್ಬೋದು, ಬಲೂಚಿಸ್ತಾನ ಆಗಿರಬಹುದು, ಸಿಂಧ್ ಆಗಿರಬಹುದು. ಬಲೂಚಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಹಾಗಾಗಿ ಇದೀಗ ಸಿಂಧ್ ಪ್ರಾಂತ್ಯದ ಬಗ್ಗೆ ಮಾತಾಡೋದಾದರೆ, ಅಲ್ಲಿನ ಜನರಿಗೆ ಇದೀಗ ನೀರು ಮೊದಲಿಗಿಂತ 50% ಕಡಿಮೆಯಾಗಿದೆ. ಅಲ್ಲಿನ ಜನರು ನೀರಿಗಾಗಿ ತುಂಬ ಕಷ್ಟವನ್ನು ಪಡ್ತಾ ಇದ್ದಾರೆ. ಯಾವ್ಯಾವುದೋ ರೀತಿಯಲ್ಲಿ ನೀರನ್ನು ಉಳಿಸೋಕೆ ಅಥವಾ ನೀರನ್ನು ಬಳಸೋಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿಯೂ ಕೂಡ ಮಳೆ ಸುಮಾರು 50% ಈ ಹಿಂದಿಗಿಂತ ರೈನ್ಫಾಲ್ ಕಮ್ಮಿ ಆಗಿದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಪಂಜಾಬ್ನ ನೀರು ಬರದೇ ಇದ್ರೂ ಕೂಡ ನಾವು ಈ ಮಳೆ ನೀರನ್ನು ಬಳಸ್ಕೊಂಡು ಹಾರ್ವೆಸ್ಟನ್ನು ಮಾಡೋಣ ಅಥವಾ ಕೃಷಿಯನ್ನು ಮಾಡೋಣ ಅಂತಂದರೆ ಅದು ಕೂಡ ಈಗ ಸಾಧ್ಯ ಇಲ್ಲ. ಇನ್ನೊಂದು ವಿಷಯ ಅಂದರೆ ಸ್ನೇಹಿತರೆ, ಪಾಕಿಸ್ತಾನ ಸರ್ಕಾರ ಕೂಡ ಸಿಂಧ್ ಪ್ರಾಂತ್ಯದ ಸಲುವಾಗಿ ಮಾಡ್ತಾ ಇರುವಂಥದ್ದು ಅತ್ಯಂತ ಘನಘೋರ ತಪ್ಪು. ನೀವೇ ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್ ನಮ್ಮದೇ ಇದೀಗ ನಮ್ಮ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಯಾವ ನೀರನ್ನು ಕೂಡ ನಾವು ಬಿಡಲ್ಲ. ನಾವೇನಿದ್ರು ಕೂಡ ಆ ಕಡೆ ನಾರ್ತ್ಗೆ ಮಾತ್ರ ನೀರನ್ನು ಕೊಡ್ತೀವಿ ಅಥವಾ ನಾರ್ತ್ಗೆ ಮಾತ್ರ ನೀರನ್ನು ಬಿಡುವಂತಹ ಒಂದು ಕೆನಾಲನ್ನು ಮಾಡ್ತೀವಿ, ಕಾಲುವೆಗಳನ್ನು ಮಾಡ್ತೀವಿ ಅಂತಂದರೆ ನಾವು ಅವಾಗ ಏನು ಮಾಡ್ತೀವಿ? ನಾವು ಕೂಡ ಸಿಡಿದೇಳ್ತೀವಿ ಅಲ್ವಾ? ಇದೇ ಪರಿಸ್ಥಿತಿ ಇದೀಗ ಸಿಂಧ್ನಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ಮುಂದೊಂದು ದಿನ ಸಿಂಧ್ ನಾವು ಸ್ವತಂತ್ರರು ಅಂತ ಹೇಳಿದ್ರೆ ಭಾರತ ಈ ವಿಚಾರದಲ್ಲಿ ಏನು ಮಾಡಬೇಕು? ಕೆಲವು ತಜ್ಞರ ಅಭಿಪ್ರಾಯ ಏನು ಅಂತಂದರೆ, ಭಾರತ ಸಿಂಧ್ಗೆ ಮಾರಲ್ ಆಗಿ ಸಪೋರ್ಟನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂದರೆ ಸ್ನೇಹಿತರೆ, ಪಾಕಿಸ್ತಾನದ ಹತ್ರ ಒಂದು ಅಂದರೆ ಅದರದ್ದೇ ಆದ ಒಂದು ಮರಳುಗಾಡು ಬರುತ್ತೆ ಹೇಳಿದ್ನಲ್ವಾ ಆಗಲೇ, ಅದರ ಹೆಸರು ಚೋಲೇಸ್ತಾನ್ ಅಂತ ಹೇಳಿ. ಇಲ್ಲಿ ಕಾಲುವೆಗಳನ್ನು ಮಾಡೋದ್ರ ಮೂಲಕ, ಪಂಜಾಬ್ನಲ್ಲಿ ಕಾಲುವೆಗಳನ್ನು ಮಾಡೋದ್ರ ಮೂಲಕ ಇಲ್ಲಿ ನೀರನ್ನು ಸರಬರಾಜು ಮಾಡುವಂತಹ ಆಲೋಚನೆ ಪಾಕಿಸ್ತಾನದ್ದು. ಅಂದರೆ ಇಲ್ಲಿ ನೀರನ್ನು ಸರಬರಾಜು ಮಾಡಿದ್ರೆ ಮರಳು ಭೂಮಿ ಕಮ್ಮಿ ಆಗುತ್ತೆ, ಮರಳುಗಾಡು ಕಮ್ಮಿಯಾಗಿ ಅಲ್ಲಿ ಕೂಡ ಏನಾದರೂ ಬೆಳೆಯನ್ನು ಬೆಳಿಬಹುದು ಅಥವಾ ಕೃಷಿಯನ್ನು ಮಾಡಬಹುದು ಅನ್ನುವಂಥದ್ದು ಪಾಕಿಸ್ತಾನದ ಪ್ಲಾನ್. ಹಾಗಾಗಿ ಚೋಲಿಸ್ತಾನ್ಗೆ ನೀರನ್ನು ಡೈವರ್ಟ್ ಮಾಡೋಕ್ಕೆ ಸುಮಾರು 6 ಕಾಲುವೆಗಳನ್ನು ನಿರ್ಮಿಸುವಂತಹ ಪ್ಲಾನನ್ನು ಪಾಕಿಸ್ತಾನ ಮಾಡಿತ್ತು. ಸ್ನೇಹಿತರೆ, ಸ್ವಲ್ಪ ನೀವೇ ಯೋಚನೆ ಮಾಡಿ. ಏನು ಅಂತ ಅಂದರೆ, ಸಿಂಧ್ ಪ್ರಾಂತ್ಯ ಬರುವಂಥದ್ದು ಪಾಕಿಸ್ತಾನದ ಒಳಗೆ, ಅಲ್ಲಿ ಕರಾಚಿ ಅನ್ನುವಂತಹ ಅತ್ಯಂತ ಪ್ರಮುಖವಾದ ನಗರ ಕೂಡ ಬರುತ್ತೆ. ಆದರೆ ಇವರೆಲ್ಲರಿಗೂ ಕೂಡ ನೀರನ್ನು ತಪ್ಪಿಸಿ ನೀರನ್ನು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಕಳುಹಿಸುವಂತಹ ಯೋಚನೆ, ಹಾಗೆ ಪಂಜಾಬನ್ನು ಬೆಳೆಸುವಂತಹ ಒಂದು ಕೆಟ್ಟ ಆಲೋಚನೆ ಪಾಕಿಸ್ತಾನಕ್ಕೆ ಇದೆ. ಇನ್ನು ಕೆಲವರು ಹೇಳೋ ಪ್ರಕಾರ ಪಾಕಿಸ್ತಾನದ ಪಂಜಾಬಿಗಳು ತುಂಬ ಸೆಲ್ಫಿಶ್ಗಳು, ತುಂಬ ಏನಂತ ಹೇಳ್ತಾರೆ, ಕೆಟ್ಟ ಜನರು. ಯಾಕಂತ ಹೇಳಿದ್ರೆ ಇವರು ಬಲೂಚಿಸ್ತಾನದ ಜನರ ರಿಸೋರ್ಸ್ ಆಗಿರಬಹುದು, ಅವರ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವರೇ ಅನುಭವಿಸಿದ್ರು. ಇದೀಗ ಸಿಂಧ್ ಪ್ರಾಂತ್ಯದ ಜನರ ನೀರಿನ ಹಕ್ಕನ್ನು ಕೂಡ ಇವರು ಕಸಿದುಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಸಿಂಧ್ ಪ್ರಾಂತ್ಯದ ಜನರು ಇದ್ದಾರಲ್ವ, ಇವರು ನರೇಂದ್ರ ಮೋದಿ ಸರ್ಕಾರಕ್ಕೆ ಸದ್ಯಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿ ಸರ್ಕಾರ ಈ ಇಂಡಸ್ ವಾಟರ್ ಟ್ರೀಟಿಯನ್ನು ಸಸ್ಪೆಂಡ್ ಮಾಡಿದ್ರಲ್ವ, ಸಿಂಧು ನದಿ ಒಪ್ಪಂದವನ್ನು ರದ್ದು ಮಾಡಿದ್ರಲ್ವ, ಇದಾದ ನಂತರದಲ್ಲಿ ಏನು ಚೋಲೇಸ್ತಾನ್ಗೆ ನೀರನ್ನು ಹರಿಸುವಂತಹ ಒಂದು ಪ್ಲಾನ್ ಇತ್ತಲ್ವ, ಇದು ಸದ್ಯಕ್ಕೆ ಸ್ಟಾಪ್ ಆಗಿದೆ. ಆದರೆ ಸದ್ಯಕ್ಕೆ ಇದು ಸ್ಟಾಪ್, ಮುಂದೊಂದು ದಿನ ಇದು ಮತ್ತೆ ಚಾಲಾಗುವ ಅಥವಾ ಮತ್ತೊಮ್ಮೆ ಈ ಪ್ರಾಜೆಕ್ಟ್ ಓಪನ್ ಆಗುವ ಸಾಧ್ಯತೆಗಳು ಇದೆ. ಇದು ಇದೀಗ ಸಿಂಧ್ ಜನರಿಗೆ ಭಯವನ್ನು ಉಂಟು ಮಾಡ್ತಾ ಇರೋದು. ಜೊತೆಗೆ ಪಾಪಿ ಆಸಿಮ್ ಮುನೀರ್ ಇದೀಗ ಫೀಲ್ಡ್ ಮಾರ್ಷಲ್ ಅಂತ ಹೇಳಿಬಿಟ್ಟು ಬೇರೆ ಬಡ್ತಿ ಪಡ್ಕೊಂಡಿದ್ದಾನೆ. ಹಾಗಾಗಿ ಎಲ್ಲಾದರೂ ಕೂಡ ಆರ್ಮಿಯನ್ನು ಬಳಸ್ಕೊಂಡು ಅದನ್ನು ಮತ್ತೆ ಪ್ರಾರಂಭಿಸುವಂತಹ ಆಲೋಚನೆಯನ್ನು ಪಾಕಿಸ್ತಾನ ಮಾಡುವ ಸಾಧ್ಯತೆ ಇದೆ.
ಆದರೆ ಸಿಂಧ್ ಜನರಿಗೆ ಇದೀಗ ಭಾರತ ಮಾನವೀಯ ನೆರವನ್ನ ಮಾಡಬೇಕು ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಏನೋ ಈಗಾಗಲೇ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡಲಿಕ್ಕೆ ಭಾರತದ ನಿಯೋಗ ಬೇರೆ ಬೇರೆ ದೇಶಗಳಿಗೆ ತೆರಳಿ, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ತೆರಳಿ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡ್ತಾ ಇದ್ದಾರೆ. ಆ ದೇಶದ ನಾಯಕರು ಕೂಡ ಭಯೋತ್ಪಾದನೆಯ ವಿರುದ್ಧ ಹೋರಾಟಕ್ಕೆ ನಾವೆಲ್ಲರೂ ನಿಮಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಆಪರೇಷನ್ ಸಿಂಧೂರ ಯಾಕಾಗಿ ಮಾಡಿದ್ವಿ, ಕಾರಣ ಏನು, ಹೇಗಿತ್ತು ಆ ಆಪರೇಷನ್ ಅನ್ನೋದನ್ನು ಕೂಡ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಇದೀಗ ಈ ನಿಯೋಗಗಳು ತೆರಳಿ ತಿಳಿಸಿಕೊಡ್ತಾ ಇದ್ದಾರೆ. ಒಟ್ನಲ್ಲಿ ಪಾಕಿಸ್ತಾನ ಮಾತ್ರ ಬೇರೆ ದೇಶವನ್ನು ನೆಮ್ಮದಿಯಿಂದ ಇರಲಿಕ್ಕೆ ಬಿಡಲ್ಲ ಅಂತ ಯೋಚನೆ ಮಾಡಿದ್ರೆ ಅದೇ ದೇಶ ಇದೀಗ ಹತ್ತಿ ಉರಿತಾ ಇದೆ. ಬಲೂಚಿಸ್ತಾನ ನಾವು ಸ್ವತಂತ್ರರು ಅಂತ ಹೇಳ್ತಾ ಇದ್ರೆ, ಈ ಕಡೆ ಸಿಂಧ್ನವರು ಕೂಡ ನಾವು ಸ್ವತಂತ್ರರು ಅಂತ ಹೇಳುವಂತಹ ಕಾಲ ಹತ್ತಿರ ಬರುವ ಒಂದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಪಾಕಿಸ್ತಾನದಲ್ಲೇ ಈ ಸಿಂಧ್ ಬರುತ್ತೆ, ಅವರು ನಿಮಗೆ ಮಾತ್ರ ನಾವು ನೀರನ್ನು ಕೊಡಲ್ಲ, ಪಂಜಾಬ್ಗೆ ನೀರನ್ನು ಕೊಡ್ತೀವಿ, ಅವರನ್ನು ಮಾತ್ರ ನಾವು ಬೆಳೆಸ್ತೀವಿ ಅಂತ ಅಂದರೆ ಇವ್ರಿಗೆ ಹೆಂಗಾಗಲ್ಲ? ಹಾಗಾಗಿ ಇವರೇನಾದರೂ ಸ್ವತಂತ್ರಗೊಳಿಸಿದ್ರೆ ಪಾಕಿಸ್ತಾನ ಮತ್ತೆ ಹರಿದು ಹಂಚಿ ಹೋಗಿ ಛಿದ್ರ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.